ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ ತಿಮ್ಮಣ್ಣ, ಮನೆಯಲ್ಲಿ ಇಬ್ರು ಹೆಂಗಸರು ಇದ್ರು ನಿಂದ್ಯಾವ್ದೋ ಇದು ಅಡುಗೆ ಮನೆ ರೋಗ. ಅಯ್ಯೋ ಅಕ್ಕ, ಎಷ್ಟ್ ದಿವ್ಸ ಅಂತ ನಿಮ್ ಕೈ ರುಚಿನೇ ನೋಡೋದು. ನಮ್ ಕೈ ರುಚಿನೂ ನೀವ್ ನೋಡಿ. ತಗೋ. ಓಹೋ ಪಾಪ ಲಕ್ಷ್ಮಣ, ತಗೋ. ಲಕ್ಷ್ಮಣನ? ನಾನೇ ವ್ಯಕ್ತಿಮಣ್ಣ ಲಕ್ಷ್ಮಣ ಅದೇ. ನಾನ್ ರಾಮ, ನಿಮ್ ಅದಕ್ಕೆ ಸೀಟ್. ನಮ್ಗೋಸ್ಕರ ನೀನ್ ಜೀವನನೇ ತ್ಯಾಗ ಮಾಡಿದ್ಯಲ್ಲ, ಅದಕ್ಕೆ ನೀನು ಲಕ್ಷ್ಮಣ. ತಗೋ. ಅಮ್ಮ, ಗಿಡಗಳಿಗೆ ನೀರು ಹಾಕು ಅಂತ ಹೇಳಿದ್ದಲ್ಲ, ಹಾಕಾಯ್ತು. ಓಹೋ ಕೆಟ್ಟಾತ. ಹಾ ತಗೊಳಪ್ಪ. ಅಪ್ಪ ನೀವು? ನಾನೇ. ತಗೋ. ಇನ್ಮೇಲಿಂದ ನಿನ್ನ ವೀಣಾ ಪಾಠ ಒಂದ್ ಹೊತ್ತಲ್ಲ, ಬೆಳಿಗ್ಗೆ ಸಂಜೆ 2 ಹೊತ್ತು ಇರುತ್ತೆ. ಮತ್ತೆ ಗೆಳೆಯರ ಜೊತೆ ಆಟ? ಮೊದ್ಲು ಪಾಠ, ಆಮೇಲೆ ಆಟ. ಹಾ ಗೋಪಿ, ನಿನ್ನೆ ನಿನ್ನ ಮಗ ಕನ್ಸಲ್ ಬಂದಿದ್ದ. ನಾನಾ? ಇಲ್ಲ ಇದೀನಲ್ಲ, ಕನ್ಸಲ್ಲೂ ಬಂದಿದ್ನಾ? ಏ ನೀನಲ್ಲ ಕಣೋ, ನಿಮ್ಮ ಅಣ್ಣ ಗುರುರಾಜ ಬಂದಿದ್ದು. ಗೋಪಿ, ನಿನ್ನ ಮಗ ಕನ್ಸಲ್ ಬಂದು, ಅಪ್ಪ ನನ್ಗೆ ಯಾವಾಗ ಮದ್ವೆ ಮಾಡ್ತೀಯ ಅಂತ ಕೇಳ್ದ. ಅದಕ್ಕೆ ನೀವೇನ್ ಹೇಳಿದ್ರಿ? ನಾನಿನ್ನು ನಿನ್ನ ಚಿಕ್ಕ ಮಗು ಅನ್ಕೊಂಡ್ಬಿಟ್ಟಿದ್ದೆ, ಆಗ್ಲೇ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಟೇನು ಅಂತ ಕೇಳ್ದೆ. ಅದಕ್ಕೆ ಅವನೇನಂದ? ನಾಚ್ಕೊಂಡ. ಆದಷ್ಟು ಬೇಗ ಅವನ್ ಮದ್ವೆ ಮಾಡಿಬಿಡ್ಬೇಕು. ಗೋಪಿ, ನಿನ್ ತಮ್ಮ ಪದ್ಮನಾಭಾಚಾರ್ಯರು, ಅವ್ರ ಮಗಳು ಕಮಲ, ಅವ್ರ ಸಂಬಂಧ ಹೇಗೆ? ತುಂಬಾ ದಿವಸದಿಂದ ನಾನೇ ಈ ವಿಷಯ ನಿಮಗೆ ಪ್ರಸ್ತಾಪ ಮಾಡ್ಬೇಕು ಅನ್ಕೊಂಡಿದ್ದೆ. ನನ್ನ ಮನ್ಸಿನ ಮಾತು ನಿಮ್ ಬಾಯಲ್ಲಿ ಬಂತು. ಇನ್ನೇನಿಗೆ ತಡ, ಎಲ್ರ ಕೈಯಲ್ಲೂ ಹಾಲಿರುವಾಗ ಹಾಲ್ನಂತ ಆಲೋಚನೆ ಬಂದಿದೆ ಅಲ್ವಾ ಸೀತಕ್ಕ? ಶುಭಸ್ಯ ಶೀಘ್ರಂ. ಆದಷ್ಟು ಬೇಗ ಈ ಮನೆಗೆ ಒಂದು ಸೊಸೆ ಬರ್ಲಿ. ಸರಿ, ಈ ಕೂಡ್ಲೆ ನಿನ್ ತಮ್ಮನ್ಗೆ ಸುದ್ದಿ ತಲುಪಿಸ್ಬಿಡು. ಸರಿ, ನಾನು ವಿದ್ಯಾಪೀಠಕ್ಕೆ ಹೋಗಿ ಆದಷ್ಟು ಬೇಗ ಬಂದ್ಬಿಡ್ತೀನಿ. ಇಷ್ಟು ದಿನ ಇವನ್ ಮುಖ ನೋಡಕ್ ಆಗ್ತಾ ಇರ್ಲಿಲ್ಲ. ಸದ್ಯ ಇವತ್ತು ಲವಲವಿಕೆಯಿಂದ ಇದ್ದಾನೆ. ಬೇಗ ಬಂದು ಬಿಡ್ತೀನಿ. ಓಹೋ ತಿಮ್ಮಣ್ಣ, ಮತ್ತೆಲ್ಲ ಕ್ಷೇಮವೇ? ಯೋಗೇಂದ್ರಾಚಾರ್ಯ, ಕ್ಷೇಮ ಕ್ಷೇಮ ಅಂತ ನಿನ್ನ ಬಾಯಿ ಹೇಳ್ತಾ ಇದೆ, ಮುಖ ಬೇರೇನೋ ಹೇಳ್ತಾ ಇದೆ ಅಲ್ವೇನೋ? ಅಲ್ವಾ ಮತ್ತೆ? ತಿಮ್ಮಣ್ಣ, ನಿನ್ನ ವಿಷಯ ಎಲ್ಲ ನಮಗೆ ಗೊತ್ತಾಗಿದೆ. ಯಾವ ವಿಷಯ? ವಿದ್ಯಾಪೀಠದ ಉದ್ಧಾರಕ್ಕೋಸ್ಕರ ನೀನು ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಸೋತು ಸ್ವರ್ಗೋಗಿದ್ಯಾ ಅನ್ನೋ ವಿಷಯ ಗೊತ್ತಿದೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇನೋ? ಅದೇ ಮತ್ತೆ. ಏನೇ ಆಗಲಿ, ನೀನು ಇಷ್ಟು ಕಷ್ಟಪಡೋದನ್ನು ನೋಡಿದ್ರೆ ನನ್ನ ಕಣ್ಣು ಚುರುಕ್ ಅನ್ನೋತಪ್ಪ. ಕರುಳು ಚುರುಕ್ ಅನ್ನೋದೊಂದು ಬಾಕಿ ಇದೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ಈ ಊರಿನವರೆಲ್ಲ ನೀನು ಹೊಗಳ್ತಾ ಇದ್ರೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗತ್ತಪ್ಪ. ಎಂಥ ಗುಣನಪ್ಪ ನಿಂದು, ಎಂಥ ಗುಣ. ಎಲ್ಲ ತಮ್ಮಂತ ಹಿರಿಯರ ಆಶೀರ್ವಾದ. ನಿನಗೆ ನಮಗಿಂತ ದೊಡ್ಡ ದೊಡ್ಡವ್ರ ಆಶೀರ್ವಾದ ಇದೆಯಪ್ಪ. ಮಗನಿಗೆ ವೀಣಾಭ್ಯಾಸ ಶುರು ಮಾಡಿಸಿದೀಯಂತೆ. ವೀಣೆ ನಮ್ಮ ವಂಶಕ್ಕೆ ಬಳುವಳಿಯಾಗಿ ಬಂದ ವಿದ್ಯೆ ಅಲ್ವೇ, ಹಾಗಾಗಿ ಎಲ್ಲ ಕಲ್ಯಾಣ ಗುಣಗಳು ನಿಮಗೆ ವಂಶ ಪಾರಂಪರ್ಯವಾಗಿ ಬಳುವಳಿಯಾಗೇ ಬಂದಿದೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ನೋಡ್ತೀಮಣ್ಣ, ನಿನ್ ಮಗ ಅಗ್ರಹಾರದ ನೀತಿಯನ್ನೆಲ್ಲ ಗಾಳಿ ತೋರಿದಾನೆ, ಕಂಡವ್ರ ಜೊತೆ ಅಳದಾಡ್ತಾ ಇದ್ದಾನೆ. ಹೀಗಾದ್ರೆ ಅವನಿಗೆ ವಿದ್ಯೆ ಹತ್ತೋದು ಹೇಗಪ್ಪ? ಆ ಶ್ರೀನಿವಾಸ್ ಅಂತೆಯೇ ಏನಿದೆಯೋ ಹಾಗೆ ಆಗತ್ತೆ.
ನೀವು ಬಂದ ವಿಷಯ ಹೇಳಿ. ನೋಡ್ತೀಮಣ್ಣ, ಊರಲ್ಲಿರೋ ವಾಸುದೇವ, ವಾದಿರಾಜ, ಇನ್ನು ಅನೇಕ ಜನರ ಸಾಲನ ನೀ ತೀರ್ಸ್ತೀನಿ ಅಂತ ಒಪ್ಕೊಂಡಿದ್ಯಾ ಅಲ್ವೇನೋ? ಅದೇ ಮತ್ತೆ ಅದನ್ನ ನೆನಪಿಸೋಣ ಅಂತಾನೆ ಬಂದ್ವಿ. ಆ, ಬಡ್ಡಿ ಕೊಡ್ತಾನೆ ಇದ್ದೀನಲ್ಲ. ಅಲ್ಪ ಸ್ವಲ್ಪ ಕೊಟ್ಟಿದ್ಯಾ, ಅಲ್ಪ ಬಡ್ಡಿ ಸ್ವಲ್ಪ ಅಸ್ಲು, ಉಳಿದದ್ದು ನಿನಗೆ ಅನುಕೂಲ ಆದಾಗ ತೀರ್ಸು ಅಂತ ತಾವೇ ತಾನು ಹೇಳಿದ್ರಿ. ಹೇಳಿದ್ದೆ, ಆದ್ರೆ ನಿನ್ನ ಅನುಕೂಲ ನಮಗ ಅನಾನುಕೂಲ ಆಗ್ಬಾರ್ದಲ್ವೇ? ಈಗಾಗ್ಲೇ ಆಗೋಗಿದ್ಯಪ್ಪ, ಅದಕ್ಕೆ ಬಂದಿರೋದು. ಚಿಂತಿಸ್ಬೇಡಿ, ಸಾಲ ತೀರ್ಸೋ ಜವಾಬ್ದಾರಿ ನಂದು. ಎಲ್ಲ ಸೇರಿಸಿ ಎಷ್ಟಾಗಿದೆ ಅಂತ ಲೆಕ್ಕ ಹಾಕಿ ಹೇಳಿ. ತಿಳಿಸ್ತೀವಿ. ಲೆಕ್ಕ ಕಿಂಚಿತ್ತು ಆಚೆ ಈಚೆ ಆಗದೆ ಇರೋ ಹಾಗೆ ಚಾಚು ತಪ್ಪದೆ ತಿಳಿಸ್ತೀವಿ, ಅಲ್ವೇನಪ್ಪ? ಅಲ್ವಾ ಮತ್ತೆ? ಕ್ಷಮಿಸಿ, ವಿದ್ಯಾಪೀಠಕ್ಕೆ ಹೋಗೋ ಸಮಯ ಆಯ್ತು. ಹೋಗಪ್ಪ ಹೋಗು. ನೀ ವಿದ್ಯಾಪೀಠ ಉದ್ಧಾರ ಮಾಡಿಲ್ಲ ಅಂದ್ರೆ ಈ ಊರಲ್ಲಿರೋ ವಿದ್ಯಾವಂತರು ಕೂಡ ವಿದ್ಯಾವಂತರಾಗ್ಬಿಡ್ತಾರೆ. ಶ್ರೀಹರಿ, ಅಪ್ಪ, ಈ ತಿಮ್ಮಣ್ಣ ಸಾಲ ತೀರಿಸ್ತಾನೆ ಅಂತ್ಯಾ? ತೀರ್ಸೋಕ್ ಬಿಟ್ರೆ ತಾನೆ, ಅಲ್ವೇನಪ್ಪ? ಅಲ್ವಾ ಮತ್ತೆ? ಎಷ್ಟೋ ದಿವಸದ ಮೇಲೆ ನನ್ನ ತವ್ರ ಮನೆಗೆ ಓಲೆ ಬರೆಸ್ತಾ ಇದ್ದೀನಿ. ನನ್ನ ಖುಷಿನ ಹೇಳ್ಕೊಳಕ್ ಆಗ್ತಿಲ್ಲ. ಹೇಳು, ಏನು? ಓಲೆಯಲ್ಲಿ ಏನ್ ಬರಿಬೇಕು ಅದನ್ನ ಹೇಳು. ಹಾ, ಬರಿ. ಲೋ ಪದ್ಮನಾಭ, ನಾನ್ ಕಣೋ ನಿಮ್ಮ ಅಕ್ಕ. ಹೇಗಿದೆಯೋ? ಓಲೆನ ಯಾರಾದ್ರೂ ಹೀಗ ಪ್ರಾರಂಭಿಸ್ತಾರೆ? ಪ್ರೀತಿಯ ಪದ್ಮನಾಭನಿಗೆ ನಿನ್ನ ಅಕ್ಕನಾದ ಗೋಪಿಕಾಂಬ ಮಾಡುವ ಆಶೀರ್ವಾದಗಳು. ಅದೇ ಬರಿ. ಮುಂದೆ ಹಾ, ಅಪ್ಪ ಅಮ್ಮ ಹೇಗಿದ್ದಾರೋ? ಮಡದಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಹುಷಪ್ಪ. ತಂದೆ ತಾಯಿ ಕುಶಲರೆಂದು ಭಾವಿಸುತ್ತಾ ಅವರ ಆಶೀರ್ವಾದವನ್ನು ಬಯಸುತ್ತೇವೆ ಹಾಗೂ ನಿನ್ನ ಮಡದಿ ಮಕ್ಕಳಿಗೆ ಶುಭ ಹಾರೈಸುತ್ತೇವೆ. ಅದೇ. ನನ್ನ ದೊಡ್ಡ ಮಗ ಗುರುರಾಜನ್ಗೆ ನಿನ್ನ ಮಗಳು ಕಮಲನ ತಂದ್ಕೋಬೇಕು ಅನ್ಕೊಂಡಿದೀವಿ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ನನ್ನ ಅಭಿಪ್ರಾಯ ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ಏಯ್ ತರ್ಲೆ, ಅವಳು ಹೇಳಿದ್ದನ್ನ ಓಲೆ ಭಾಷೆಯಲ್ಲಿ ಬರಿ. ದೊಡ್ಡಪ್ಪ, ಸ್ವಲ್ಪ ಸಹಾಯ ಮಾಡು.